ಇಲ್ಲಿ ಮಲಗಿದನಲ್ಲ, ಅವನ ಹೆಸರು ಸೂರ್ಯ ಅಂತ. ಹಲವಾರು ಕನಸುಗಳನ್ನು ಕಟ್ಟು ಸಮಸ್ಯೆಗಳ ನಡುವೆ ಈ ಬೆಂಗಳೂರು ಬಂದ. ಈ ಸಮುದ್ರದಂತಿರೋ ಬೆಂಗಳೂರಿನಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡ. ಆದರೆ ಇಲ್ಲಾಗಿದ್ದೇ ಬೇರೆ. ಸೂರ್ಯ ಮತ್ತು ನಾನು ಇಬ್ಬರು ಫ್ರೆಂಡ್ಸು. ಚಿಕ್ಕ ವಯಸ್ಸಿಂದ ಜೊತೆಗೆ ಇದ್ವಿ. ನಾನು ಬೆಂಗಳೂರಿಗೆ ಬಂದೆ. ಆವಾಗ ಸೂರ್ಯ ಕೇಳ್ಕೊಂಡ, ಮಗ ನಾನು ನಿನ್ನ ರೂಮಲ್ಲಿ ಇರ್ಬೋದಾ ಅಂತ. ಸರಿ ಆಯಿತು ಅಂದೆ. ಆಮೇಲೆ ಅವನು ಬೆಂಗಳೂರಿಗೆ ಬಂದಾದಮೇಲೆ ಮನೆ ಪರಿಸ್ಥಿತಿನ ಮನಸ್ಸಿನಲ್ಲಿ ಇಟ್ಕೊಂಡು ಅವನ ಕನಸನ್ನೆಲ್ಲ ಬದಿಗಿಟ್ಟು ಕೆಲಸ ಮಾಡೋದಕ್ಕೆ ಶುರು ಮಾಡ್ದ. ದೊಡ್ಡವ್ರು ಹೇಳ್ತಾರೆ ಹಾಸಿಗೆ ಇದ್ದಷ್ಟು ಹಾಲು ಚಾಚಬೇಕು ಅಂತ. ಆದರೆ ಇವರಪ್ಪ ಮಾಡಿದ್ದು ಬೇರೆ. ಆಕಾಶಕ್ಕೆ ಕೈ ಎಟಕುತ್ತೆ ಅಂತ ಹೇಳ್ಬಿಟ್ಟು ಕೈ ತುಂಬ ಸಾಲ ಮಾಡ್ಕೊಂಡ. ಆಮೇಲೆ ಎಲ್ಲ ಇವನ್ ತಲೆ ಮೇಲೆ ಬಂತು. ಇವಾಗ ಇವನು ಅನುಭವಿಸ್ತಾ ಇದ್ದಾನೆ. ಇದ್ರ ನಡುವೆ ಪ್ರೀತಿ ಸಮಸ್ಯೆ ಕೂಡ ಅವನು ಬಂತು. ಸೂರ್ಯ ಒಂದು ಹುಡುಗಿನ ಪ್ರೀತಿ ಮಾಡ್ತಿದ್ದ. ಅವಳ ಹೆಸರು ಪ್ರೀತಿ ಅಂತ. ಅವಳು ಕೂಡ ಇವನ್ನ ಪ್ರೀತಿ ಮಾಡ್ತಾ ಇದ್ಲು. ಈ ವಿಷಯ ಒಂದಿನ ಅವ್ರ ಮನೆಯವ್ರಿಗೆ ಗೊತ್ತಾಯ್ತು. ಆಮೇಲೆ ಇವನ ಮೇಲೆ ಹಲ್ಲೆಗಳು ಕೂಡ ಮಾಡಿದ್ರು. ಬಟ್ ಇವನು ಯಾವುದಕ್ಕೂ ಹೋಗ್ಲಿಲ್ಲ. ಒಂದಿನ ಸೂರ್ಯ ಮತ್ತೆ ಪ್ರೀತಿ ಇಬ್ರು ಓಡೋಗಿ ಮದುವೆ ಆಗೋಣ ಅಂತ ಡಿಸೈಡ್ ಮಾಡಿದ್ರು. ಆದರೆ ಅವತ್ತಾಗಿದ್ದೇ ಬೇರೆ. ಸೂರ್ಯ ಪ್ರೀತಿ ಮನೆ ಹತ್ರ ಹೋಗ್ಬೇಕಾದ್ರೆ ಒಂದು ಫೋನ್ ಬರುತ್ತೆ. ಅದು ಅವ್ರ ಅಪ್ಪನ ಫೋನ್ ಆಗಿರುತ್ತೆ. ರಿಸೀವ್ ಮಾಡಿ ಏನಂತ ಕೇಳಿದಾಗ ಅವ್ರ ಅಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀವಿ ಅಂತ. ಅದು ಕೇಳಿದ ತಕ್ಷಣ ಸೂರ್ಯ ಅವನ ಎದೆ ಬಡಿತನೇ ನಿಂತೋದಂಗಾಗತ್ತೆ. ಯಾಕೆ ಅಂದರೆ ಅಪ್ಪನಿಗಿಂತ ಇಷ್ಟವಾಗಿದ್ದು ಅಮ್ಮ ಮಾತ್ರ. ಅಮ್ಮನ್ನ ಒಂದು ಕ್ಷಣನೂ ಸೂರ್ಯ ಬಿಟ್ಟಿರ್ತಿರ್ಲಿಲ್ಲ. ಈ ಕಡೆ ಪ್ರೀತಿನ ಇಲ್ಲ ಜನ್ಮ ಕೊಟ್ಟ ತಾಯಿನ ಅಂತ ಎರಡು ದೋಣಿ ಮೇಲೆ ಕಾಲಿಡ್ತಾನೆ. ಆನಂತರ ಅಮ್ಮನ ಹತ್ರ ಹೋಗೋಣ ಅಂತ ಯೋಚನೆ ಮಾಡ್ತಾನೆ. ಅದಾದ ನಂತರ ಮನೆಗೆ ಬಂದು ನೋಡಿದರೆ ಈ ರೀತಿ ಮಲಗಿದ್ದಾನೆ. ಯಾಕಂತ ಗೊತ್ತಿಲ್ಲ. ಸೂರ್ಯ, ಎದ್ದೇಳು ಸೂರ್ಯ, ನಿಮ್ಮಮ್ಮ ನಿನಗೋಸ್ಕರ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ. ಎದ್ದೇಳು ಸೂರ್ಯ. ಸಮಸ್ಯೆಗಳಿಗೆ ಎದುರಿ ಈ ರೀತಿ ಮಾಡಿಕೊಂಡ್ರೆ ಸಮಸ್ಯೆಗಳು ಪರಿಹಾರ ಆಗಲ್ಲ. ಅದನ್ನು ಎದುರಿಸಬೇಕು. ಈ ಕಥೆಯ ಮೂಲಕ ನಾನು ನೀಡಿದ ಸಂದೇಶ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಂತಿ ನಿಮ್ಮ